ಹೆಲ್ದಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವೊಂದು ದಿಢೀರ್ನೆ ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀವಿ ಪರೋಟಕ್ಕೆ. ಇದಕ್ಕೆ ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು ಪುಡಿ ಉಪ್ಪು, ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 10 ನಿಮಿಷ ಮುಚ್ಚಿ ಕ್ಲೋಸ್ ಮಾಡಿಡೋಣ. ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹಾಕೋಣ. ಪನ್ನೀರ್ ಮಸಾಲ ಮಾಡೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ತಿದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಆಯಿಲ್ ಆದರೆ ಸಾಕು. ಇದ್ರ ಜೊತೆಗೆ ತುಪ್ಪನ ಹಾಕೋದ್ರಿಂದ ಆಯಿಲು ಇಷ್ಟು ಸಾಕಾಗುತ್ತೆ. ತುಪ್ಪ ಒಂದು ಚಿಕ್ಕ ಈ ಥರ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಬೆಣ್ಣೆ ಬೇಕಾದರೂ ಹಾಕೊಬೋದು. ಇದಕ್ಕೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಎತ್ತಿಟ್ಕೊತೀನಿ. ಇಷ್ಟಾದರೆ ಸಾಕು. ಇದರಲ್ಲಿ ಏಲಕ್ಕಿ ಬೀಜ ಇದೆ 3 ಇದೆ, ಲವಂಗ 3 ಇದೆ, ಚಕ್ಕೆ ಒಂದು 3 ಇದೆ. ಇದನ್ನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದ್ರ ಜೊತೆಗೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ 3 ಇದೆ, ಮೀಡಿಯಮ್ ಸೈಜ್ ಇದೆ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಮೊದಲೊಂದು ಸ್ವಲ್ಪ ಹಾಕಿದ್ದೆ ಪನ್ನೀರ್ ಮಿಕ್ಸ್ ಮಾಡೋದಕ್ಕೆ, ಪನ್ನೀರ್ ಕಲಸೋದಕ್ಕೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಹಾಕೋಣ. ಸಾಕಿಷ್ಟು ಫ್ರೈ ಆದರೆ. ಇದು 3 ಟೊಮೊಟೊ ರುಬ್ಬಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ ಇದನ್ನು. ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1-2 ಸ್ಪೂನು. ಈ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಲಿ. ಈ ರೀತಿ ಆಯಿಲ್ ಬಿಟ್ಟಿದೆ ನೋಡಿ, ನೀಟಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ, ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಇದ್ರ ಜೊತೆಗೆ ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1-2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ ಈಗ. ಮೊಸರು ಹಾಕ್ತಿದ್ದೀನಿ. 3 ರಿಂದ 4 ಸ್ಪೂನ್ ಇದೆ ಇದು. ಮಿಕ್ಸ್ ಕೊಡೋಣ ಇವಾಗ. ಇವಾಗ ನೀರು ಹಾಕ್ತಿದ್ದೀನಿ. ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಇದು ಜಾರ್ ತೊಳೆದಿದ್ದು ನೀರು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಪರೋಟ, ರೋಟಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ನಲ್ಲಿ ಸಿಗೋ ಥರ ರುಚಿನೇ ಸಿಗುತ್ತೆ. ಒಂದು ಸಲ ಮನೇಲಿ ಮಾಡ್ಕೊಂಡು ನೋಡಿ, ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ನಿಮಗೆ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಸಾಲೆ ಒಂದು 5 ನಿಮಿಷ ಬೇಯಲಿ. ಆಮೇಲೆ ಪನ್ನೀರ್ ಹಾಕೋಣ. ಇಷ್ಟಾಗಿದೆ. ಇವಾಗ ಕುದೀತಾ ಇದೆ. ಈಗ ಪನ್ನೀರ್ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಗ್ರೇವಿ ರೆಡಿ ಆಗುತ್ತೆ. ಮಸಾಲ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ. ಇದು ಲೈಟಾಗಿ ಕುದೀತಾ ಇರಲಿ, ಮೀಡಿಯಮ್ ಉರಿಲಿ. ಆಯಿಲೆಲ್ಲ ಬಿಡ್ತಾ ಇರುತ್ತೆ. ಇವಾಗ ಗರಂ ಮಸಾಲ ಆ್ಯಡ್ ಮಾಡಿ, ಸ್ವಲ್ಪ ಸಾಕಿದು. ಪನ್ನೀರ್ ಫ್ರೈ ಮಾಡೋದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 5 ರಿಂದ 10 ನಿಮಿಷ ನೆನೆಸಿದ್ವಿ. ಈಗ ಹಾಕ್ತಾಯಿದ್ದೀನಿ ಆಯಿಲ್. ಈ ಥರ ಆಯಿಲಲ್ಲಿ ಫ್ರೈ ಆಗಿದೆ. 1-2 ನಿಮಿಷದಲ್ಲಿ ಫ್ರೈ ಆಗುತ್ತಿದ್ದು. ಇದು ಮಸಾಲೆ ಎಲ್ಲ ಹಿಡ್ದಿರುತ್ತೆ, ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅಂತ ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಇದನ್ನ ಇವಾಗ ಗ್ರೇವಿಗೆ ಹಾಕೋಣ. ಇದು ಮೀಡಿಯಮ್ ಉರಿಯಲ್ಲಿ 1-2 ನಿಮಿಷ ಫ್ರೈ ಆದರೆ ಸಾಕು.
ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ಪನ್ನೀರ್ ಹಾಕೋಣ. ನೀಟಾಗಿ ಒಂದು ಸಲ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಕೊಟ್ಟರೆ. ಆರಾಮಾಗಿ ಮಾಡಿಕೊಡ್ಬೋದು, ಮಕ್ಕಳುಗಳಿಗೆ ಇಷ್ಟಪಟ್ಟು ತಿಂತಾರೆ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ತೊಗೊಂಡಿದ್ದೆ. ಸ್ವಲ್ಪ ಕಸ್ತೂರಿ ಮೆಂತಿ, ಸ್ವಲ್ಪ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಇದಾಗಿದೆ. ಪನ್ನೀರ್ ಮಸಾಲ ರೆಡಿಯಾಗಿದೆ. ಇವಾಗ ಪರೋಟ ಜೊತೆ ತಿನ್ನೋಣ. ನಮ್ಮ ಅಡುಗೆಗಳು ನಿಮಗೆ ಯಾರೆಲ್ಲರಿಗೂ ಇಷ್ಟ ಆಗುತ್ತೆ ನೋಡೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟಲ್ಲಿ ಯಾವ ರೀತಿ ಇದೆ ಅಂತ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.